ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಶ್ರೇಯಸ್ಸು ಶುಭಮಸ್ತು. ತುಳಸಿಗೆ ಮನೆಯಲ್ಲಿ ಯಜಮಾನಿ ಸ್ಥಾನ, ಶಾರ್ವರಿ ಹೊಟ್ಟೆ ಉರಿಸಿದರು ಮಹೇಶ್. ಶ್ರೇಯಸ್ಸು ಶುಭಮಸ್ತು ಧಾರಾವಾಹಿಯಲ್ಲಿ ಸಮರ್ ಟ್ಯಾಕ್ಸಿ ಡ್ರೈವರ್ ಕೆಲಸ ಮಾಡುತ್ತಿದ್ದು ದಿನಕ್ಕೆ 1,000 ರೂಪಾಯಿ ಸಂಪಾದನೆ ಮಾಡುತ್ತಿದ್ದಾನೆ. ಈಗ ಸಿಗುತ್ತಿರುವ ಸಂಬಳಕ್ಕಿಂತ ಹೆಚ್ಚಿನ ಸಂಬಳವನ್ನು ನಾನು ಕೊಡುತ್ತೇನೆ. ನನ್ನನ್ನು ಮನೆಯಿಂದ ಕೆಫೆಯಿಂದ ಮನೆಗೆ ಪಿಕಪ್ ಮತ್ತು ಡ್ರಾಪ್ ಮಾಡಿದರೆ ಸಾಕು ಎಂದು ಮಾಧವ್ ಆರ್ಡರ್ ಕೊಡ್ತಾನೆ. ಮಾಧವ್ ಮಾತು ಸಮರ್ಥ್ಗೆ ಕೊಂಚವೂ ಇಷ್ಟವಾಗುವುದಿಲ್ಲ. ಹಾಗಾಗಿ, ಸಮರ್ಥ್, ನಿಮ್ಮ ಮಗ ತಟ್ಟೆ ತೊಳೆಸಿದ್ದಾಯ್ತು, ಈಗ ನೀವು ಇದನ್ನೇನು ಮಾಡಿಸಬೇಕು ಎಂದಿದ್ದೀರಾ, ಇದೆಲ್ಲವೂ ನನಗೆ ಬೇಕಿತ್ತು ಎಂದು ಬೈಯುತ್ತಾನೆ. ಎಡವಟ್ಟು ಮಾಡಿಕೊಂಡ ಸಂಧ್ಯಾ, ಅಭಿ ಮದುವೆಗೆ ಯಾವುದೇ ಕಾರಣಕ್ಕೂ ಬರುವುದಿಲ್ಲ, ನನಗೆ ರಜೆ ಸಿಗುವುದಿಲ್ಲ ಎಂದು ಸಮರ್ಥ್ ಕೂಗಾಡಿ ಹೋಗುತ್ತಾನೆ. ಆ ಬಗ್ಗೆ ಎಲ್ಲರಿಗೂ ಬೇಸರವಾಗುತ್ತದೆ. ಸಿರಿ ಮನೆಗೆ ಬಂದ ಮೇಲೆ ಸಮರ್ಥ್ಗೆ ಬುದ್ಧಿ ಹೇಳುತ್ತಾಳೆ, ಹಾಗೆಲ್ಲ ಮಾಡಬೇಡ ಎಂದು ಮಾಧವ್ ಮನೆಯ ಪರಿಸ್ಥಿತಿ ಬಗ್ಗೆ ವಿವರಿಸುತ್ತಾಳೆ. ಇನ್ನು ಸಂಧ್ಯಾ ರೂಮಿಗೆ ಹೊಟ್ಟೆಗೆ ಕಟ್ಟಿಕೊಂಡ ದಿಂಬನ್ನು ಬಿಚ್ಚಿಡುತ್ತಾಳೆ. ಇದೇ ಸಮಯಕ್ಕೆ ಸಿರಿ ಜ್ಯೂಸ್ ತೆಗೆದುಕೊಂಡು ಬರುತ್ತಾಳೆ. ದಿಂಬು ತಗೊಂಡು ಹೋದ ಸಿರಿ ಸಂಧ್ಯಾ ಬೆಡ್ಶೀಟನ್ನು ಹೊದ್ದುಕೊಂಡು ತನಗೆ ಚಳಿಯಾಗುತ್ತದೆ ಎಂಬಂತೆ ನಟಿಸುತ್ತಾಳೆ. ಸಿರಿಗೆ ಅನುಮಾನ ಬಂದರೂ ಏನು ಹೇಳಲಾಗದೆ ಸುಮ್ಮನಿರುತ್ತಾಳೆ. ಇನ್ನು ಚಿಕ್ಕ ದಿಂಬನ್ನು ನೋಡಿ, ಅಯ್ಯೋ, ಇದನ್ನು ಹುಡುಕಿ ಸಾಕಾಯ್ತು ಎಂದು ತೆಗೆದುಕೊಂಡು ಹೋಗುತ್ತಾಳೆ. ಈಗ ಸಂಧ್ಯಾ ಮಾಡಿಕೊಂಡಿರುವ ಎಡವಟ್ಟು ಹೇಗೆ ಸರಿ ಮಾಡಿಕೊಳ್ಳುತ್ತೋ ಗೊತ್ತಿಲ್ಲ. ಶಾರ್ವರಿ ಹೊಟ್ಟೆ ಉರಿಸುತ್ತಿರುವ ಮಹೇಶನಿಗೆ ಹಳೆಯದಲ್ಲಿ ನೆನಪಾಗಿದ್ದು ಕೆಲವೊಂದು ವಿಚಾರಗಳು ಮಾತ್ರವೇ ಗೊತ್ತಿದೆ. ಜೊತೆಗೆ ಕಳೆದ 25 ವರ್ಷಗಳ ಕಾಲ ನಡೆದ ಯಾವ ಘಟನೆಯೂ ಮಹೇಶನಿಗೆ ಗೊತ್ತಿಲ್ಲ. ಈಗ ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ಇನ್ನು ತುಳಸಿಯನ್ನು ಒಪ್ಪಿಕೊಂಡಲು ಮಹೇಶ ಅತ್ತಿಗೆಗೆ ಎಲ್ಲ ಸ್ಥಾನವನ್ನು ಸಿಗಲು ಸಹಕರಿಸುತ್ತಿದ್ದಾನೆ. ಮಹೇಶನ ಮಾತಿಗೂ ತುಳಸಿ ಅತ್ತಿಗೆ ಮಾಡಲಿ ಎನ್ನುತ್ತಿದ್ದು ಇದು ಶಾರ್ವರಿಗೆ ಹಿಂಸೆಯಾಗುತ್ತಿದೆ. ತನಗಿಂತ ಅತ್ತಿಗೆಯೇ ಹೆಚ್ಚು ಎಂದು ಹೇಳುತ್ತಿರುವ ಮಹೇಶನು ಶಾರ್ವರಿ ಹೊಟ್ಟೆ ಉರಿಸುತ್ತಿದ್ದಾನೆ. ವ್ಯರ್ಥವಾಗುತ್ತಿದೆ ಶಾರ್ವತಿ ಪ್ರಯತ್ನಗಳು. ಇಷ್ಟು ವರ್ಷಗಳಿಂದ ಶಾರ್ವರಿ ತಾನು ಇಡೀ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಳು. ಅಲ್ಲದೆ ಎಲ್ಲರೂ ಕೂಡ ಆ ಮಾತನ್ನು ಕೇಳುತ್ತಿದ್ದರು. ಆದರೆ ಈಗ ಜಾಗವನ್ನು ತುಳಸಿ ಕಸಿದುಕೊಳ್ಳುತ್ತಿದ್ದಾಳೆ ಎಂಬ ಭಾವನೆ ಶಾರ್ವರಿಗಾಗಿದೆ. ಹೀಗಾಗಿ ಶಾರ್ವರಿ ತುಳಸಿಯನ್ನು ಹಿಂದಿಕ್ಕಲು ಪ್ರಯತ್ನಿಸುತ್ತಾ ಇದ್ದಾಳೆ. ಆದರೂ ಮಹೇಶ ಅದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಿಲ್ಲ. ಈಗ ತುಳಸಿಯನ್ನು ಬಿಟ್ಟು ಶಾಪಿಂಗ್ಗೆ ಹೋಗಬೇಕು ಎಂದು ಎಲ್ಲರನ್ನು ಹೊರಡಿಸಿದ್ದಾಳೆ. ಅಷ್ಟರಲ್ಲಿ ತುಳಸಿ ಬಂದು ಬಟ್ಟೆ ಅಂಗಡಿಯವರನ್ನೇ ಮನೆಗೆ ಕರೆಸಿದ್ದು ಮತ್ತೆ ಶಾರ್ವರಿಗೆ ಬೇಸರ ತಂದಿದೆ. ತುಳಸಿಗೆ ಯಜಮಾನಿ ಸ್ಥಾನ. ಮಹೇಶ ತುಳಸಿ ಏನು ಹೇಳಿದರೂ ಸರಿ ಎನ್ನುತ್ತಿದ್ದಾನೆ. ಇನ್ನು ತುಳಸಿ ಮಹೇಶನಿಗೆ ಖರ್ಜೂರ ಬಗ್ಗೆ ಮಾತನಾಡಿದ್ದು ಮಾಧವ್ ಹಾಗೂ ಅವನ ಮಕ್ಕಳು ನಡುವೆ ಇರುವ ಸಂಬಂಧ, ಅದಕ್ಕೆ ಕಾರಣ ಏನು ಎಂಬುದನ್ನು ವಿವರಿಸಿದ್ದಾನೆ. ಅಷ್ಟರಲ್ಲಿ ನಡುವೆ ಬಂದ ಶಾರ್ವರಿ ವಿಚಾರವನ್ನು ಮರೆಮಾಚುತ್ತಾಳೆ. ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಿರುವ ಮಹೇಶ ಈಗ ಎಲ್ಲರ ಮುಂದೆ ಹೊಸ ವಿಚಾರ ತಡೆದಿಟ್ಟಿದ್ದಾನೆ. ಮನೆಯಲ್ಲಿ ತುಳಸಿ ಅತ್ತಿಗೆಗೆ ಯಜಮಾನಿ ಸ್ಥಾನವನ್ನು ಕೊಡಬೇಕು ಎಂದಿದ್ದಾನೆ. ಇದು ಶಾರ್ವರಿಗೂ ಕೋಪ ತರಿಸಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.